ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ ಜೀವನದ ಮಾರ್ಗದರ್ಶಿಯಾಗಿ ಅಲ್ಲಾಹು ಸುಬ್ಹಾನಹು ತಾಲಾ ನೀಡಿದ ಪವಿತ್ರ ಗ್ರಂಥವಾದ ಕುರ್ಆನ್ ಅವನ ವಾಕ್ಯಗಳಾಗಿವೆ. ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳೊಂದಿಗೆ ನೇರವಾಗಿ ಮಾತನಾಡುವುದು ಈ ಪವಿತ್ರ ಗ್ರಂಥದ ಮೂಲಕವೇ. ಜಿಬ್ರಿಲ್ ಅಲೈಹಿಸ್ಸಲಾಂ ಮೂಲಕ ಮುತ್ತುಮುತ್ತಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಳಿಸಲ್ಪಟ್ಟ ಈ ವಾಕ್ಯಗಳು ನಂತರ ಮುಸ್ಹಫ್ ಆಗಿ ಕ್ರೋಢೀಕರಿಸಲ್ಪಟ್ಟು ವಿಶ್ವದಲ್ಲಿ ನಿರಂತರವಾಗಿ ಪಠಿಸಲ್ಪಡುವ ಗ್ರಂಥವಾಯಿತು. ಕುರಾನ್ನ ಅಲೌಕಿಕತೆ, ವಿಶಿಷ್ಟತೆ ಮತ್ತು ಪ್ರತಿ ಅಕ್ಷರದ ಅದ್ಭುತಗಳು ಇಂದಿಗೂ ವಿಶ್ವದಲ್ಲಿ ಚರ್ಚೆಯ ವಿಷಯವಾಗಿವೆ. ಕೊನೆಯ ದಿನದವರೆಗೂ ಈ ಪ್ರಕ್ರಿಯೆ ತಡೆಯಿಲ್ಲದೆ ಮುಂದುವರಿಯುತ್ತದೆ. ಕುರಾನ್ನಂತೆ ಜೀವಿಸಲು ಆದೇಶಿಸಲಾದ ಜೊತೆಗೆ ಈ ಪವಿತ್ರ ಗ್ರಂಥವನ್ನು ನಿರಂತರವಾಗಿ ಓದಲು ಅಲ್ಲಾಹುವಿನ ಆದೇಶವಿದೆ. ಕುರಾನ್ ಪಠಣೆಗೆ ಅಸಂಖ್ಯಾತ ಮಹತ್ವಗಳು ಮತ್ತು ಶ್ರೇಷ್ಠತೆಗಳಿವೆ. ಜನರಲ್ಲಿ ಉತ್ತಮರಾದವರು ಕುರಾನ್ನನ್ನು ಕಲಿಯುವವರು ಮತ್ತು ಕಲಿಸುವವರೂ ಆಗಿರುತ್ತಾರೆ. ತಸ್ಬೀಹ್, ತಹ್ಲೀಲ್ ಮತ್ತು ಇತರ ದಿಕ್ರ್ಗಳನ್ನು ಉಚ್ಚರಿಸುವುದಕ್ಕಿಂತ ಕುರಾನ್ ಪಠಣೆಗೆ ಹೆಚ್ಚಿನ ಮಹತ್ವವಿದೆ ಎಂದು ಪ್ರಮುಖ ವಿದ್ವಾಂಸರು ಹೇಳುತ್ತಾರೆ. ಅಲ್ಲಾಹುವಿನ ವಾಕ್ಯಗಳನ್ನು ಮಾತನಾಡುವವರು ಎಂಬ ವಿಶೇಷ ಸ್ಥಾನಮಾನ ಕುರಾನ್ನೊಂದಿಗೆ ಸಂಬಂಧ ಹೊಂದಿರುವವರಿಗೆ ಸಿಗುತ್ತದೆ. ಇಬ್ನು ಮಸೂದ್ ರಲಿಯಲ್ಲಾಹು ಅನ್ಹು ಅವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಉಲ್ಲೇಖಿಸುತ್ತಾರೆ, ಯಾರಾದರೂ ಅಲ್ಲಾಹುವಿನ ಗ್ರಂಥದಿಂದ ಒಂದು ಅಕ್ಷರವನ್ನು ಓದಿದರೆ ಅವನಿಗೆ ಒಂದು ಒಳ್ಳೆಯ ಕಾರ್ಯವಿದೆ. ಪ್ರತಿ ಒಳ್ಳೆಯ ಕಾರ್ಯವೂ 10 ಪಟ್ಟು ಆಗಿರುತ್ತದೆ. ಅಲಿಫ್, ಲಾಮ್, ಮೀಮ್ ಎಂಬುದು ಒಂದೇ ಅಕ್ಷರ ಎಂದು ನಾನು ಹೇಳುವುದಿಲ್ಲ. ಬದಲಿಗೆ ಅಲಿಫ್ 1 ಅಕ್ಷರ, ಲಾಮ್ 2ನೇ ಅಕ್ಷರ, ಮೀಮ್ 3ನೇ ಅಕ್ಷರ. ಬಿಸ್ಮಿ 1 ಬಾರಿ ಸಂಪೂರ್ಣವಾಗಿ ಓದಿದರೆ 190 ಒಳ್ಳೆಯ ಕಾರ್ಯಗಳನ್ನು ಅಲ್ಲಾಹು ನಮಗೆ ದಾಖಲಿಸುತ್ತಾನೆ. ಕುರಾನ್ನನ್ನು ನೋಡುವುದು ಪುಣ್ಯವಾಗಿದೆ, ಪಾಪದ ಕ್ಷಮೆಗೆ ಕಾರಣವಾಗಿದೆ, ಬುದ್ಧಿಪರವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿಗೆ ಮಾರ್ಗವಾಗಿದೆ, ದೈಹಿಕ ರೋಗಗಳಿಂದ ರಕ್ಷಣೆಯಾಗಿದೆ, ಮೆದುಳಿಗೆ ಮತ್ತು ಆತ್ಮಕ್ಕೆ ಪೋಷಣೆ ಸಿಗಲು, ಎರಡೂ ಲೋಕಗಳ ವಿಜಯವನ್ನು ಖಚಿತಪಡಿಸಲು, ದೇಹವನ್ನು ರೋಗಮುಕ್ತವಾಗಿಸಲು ಕುರಾನ್ನತ್ತ ಗಮನವನ್ನು ಹೆಚ್ಚಿಸುವುದಕ್ಕಿಂತ ಬೇರೆ ಔಷಧವಿಲ್ಲ ಎಂದು ಹಿರಿಯರು ಹೇಳುತ್ತಿದ್ದರು. ಕುರಾನ್ನನ್ನು ನೋಡಿ ಓದದೆ ಒಂದು ದಿನ ಕಳೆಯುವುದು ಸಹಾಬಿಗಳಿಗೆ ತೃಪ್ತಿಯಿರಲಿಲ್ಲ ಎಂದು ಇಮಾಮ್ ಗಜಾಲಿ ರಲಿಯಲ್ಲಾಹು ಹೇಳಿದ್ದಾರೆ. ಕುರಾನ್ ಪಠಣೆ ಎರಡೂ ಲೋಕಗಳಲ್ಲಿ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತದೆ. ಹಿಂದೆ ನಡೆದ ಒಂದು ಘಟನೆಯನ್ನು ಹಂಚಿಕೊಳ್ಳುತ್ತೇನೆ. ಸತ್ತ ಒಬ್ಬ ಮಹಿಳೆಯನ್ನು ಸಮಾಧಿಯಲ್ಲಿ ಇರಿಸಿ ಸಂಬಂಧಿಕರು ಮತ್ತು ಸ್ನೇಹಿತರು ಅಂತಿಮ ಕರ್ಮಗಳನ್ನು ಮುಗಿಸಿ ಹಿಂತಿರುಗುವಾಗ ಯಾವುದೋ ಶಬ್ದ ಕೇಳಿದಂತೆ ಭಾಸವಾಯಿತು. ಆ ರಹಸ್ಯವನ್ನು ತಿಳಿಯಲು ಸಮಾಧಿಯ ಮುಚ್ಚಳವನ್ನು ತೆಗೆದಾಗ ಶಾಂತವಾದ ಮುಖದೊಂದಿಗೆ ಮಲಗಿದ್ದ ಆ ಮಹಿಳೆಯ ಸುತ್ತ ಸೂರ್ಯನಂತೆ ಹೊಳೆಯುವ ಬೆಳಕು ಕಾಣಿಸಿತು. ತಕ್ಷಣವೇ ಅವರು ಸಮಾಧಿಯನ್ನು ಮುಚ್ಚಿದರು. ನಂತರ ಆಕೆಯ ಜೀವನದ ಮಹತ್ವವನ್ನು ತಿಳಿಯಲು ಆಸಕ್ತಿ ತೋರಿದಾಗ ಕುರಾನ್ನನ್ನು ಓದದೆ ಒಂದು ದಿನವೂ ಕಳೆದಿಲ್ಲ ಎಂದು, ಸೂರತುಲ್ ಮುಲ್ಕ್ನನ್ನು ನಿಯಮಿತವಾಗಿ ಓದುತ್ತಿದ್ದಳು ಎಂದು ತಿಳಿಯಿತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಯಾರಾದರೂ ತಬಾರಕ್ ಸೂರತ್ ಓದಿದರೆ ಯಾರೂ ಸಹಾಯ ಮಾಡಲಾಗದ ಸಮಾಧಿಯ ಕತ್ತಲೆಯಲ್ಲಿ ಬೆಳಕನ್ನು ನೀಡುವುದಲ್ಲದೆ ಸಮಾಧಿಯ ಎಲ್ಲ ಕಷ್ಟಗಳಿಂದಲೂ ಆ ಸೂರತ್ ಅವನನ್ನು ರಕ್ಷಿಸುತ್ತದೆ. ಓ ಮುಸ್ಲಿಮರೇ, ನಾವು ಇಂದು ಇಲ್ಲದಿದ್ದರೂ ನಾಳೆ ಸಾಯುತ್ತೇವೆ. ಈ ಕ್ಷಣಿಕ ಜಗತ್ತಿನಲ್ಲಿ ಗಂಟೆಗಟ್ಟಲೆ ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ನಲ್ಲಿ ಕಳೆಯುತ್ತೇವೆ. ಇಷ್ಟೊಂದು ಮಹತ್ವವಿರುವ ಸೂರತ್ ಓದಲು ಕೇವಲ ಕೆಲವು ನಿಮಿಷಗಳು ಬೇಕು. ನಮ್ಮ ಸಮಾಧಿಯನ್ನು ಬೆಳಗಲು ಒಂದು ದಿನದಲ್ಲಿ ಈ ಸಣ್ಣ ನಿಮಿಷಗಳನ್ನು ಮೀಸಲಿಡೋಣ. ಅಲ್ಲಾಹು ಸುಬ್ಹಾನಹು ತಾಲಾ ನಮಗೆ ತೌಫೀಕ್ ನೀಡಲಿ, ಆಮೀನ್. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.